ನಿಜ. ಬೆಂಗಳೂರು ನಗರಕ್ಕೆ ಇವಾಗ 2 ವರ್ಷ ತುಂಬೋಯ್ತು ಇವರು ಉಪಮುಖ್ಯಮಂತ್ರಿ ಆಗಿ. ಏನು ಸಾಧನೆ ಮಾಡಿದ್ದಾರೆ, ಏನು ಕೊಡುಗೆ ಕೊಟ್ಟಿದ್ದಾರೆ? ಇವರು ಸಾಧನೆ ಕೊಡುಗೆ 2 ವರ್ಷದ ಒಂದು ಪಟ್ಟಿ ಬಿಡುಗಡೆ ಮಾಡಿ. ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಒಂದು ಕಾಮಗಾರಿನ DPR ಮಾಡಿದ್ದು ನಾನು, ಅಂದಾಜು ಪಟ್ಟಿ ಮಾಡಿಸಿದ್ದು ನಾನು, ಇವತ್ತು ಈ ಕಾಮಗಾರಿನ ಪ್ರಾರಂಭ ಮಾಡಿದ್ದೀನಿ ಅಂತೇಳಿ ಸಾಕು. ಗುದ್ದಲಿ ಪೂಜೆ ಉದ್ಘಾಟನೆ ಬೇಡ, ಗುದ್ದಲಿ ಪೂಜೆ ಮೊನ್ನೆ ಮಾಡಿದ್ರು. ಬೆಂಗಳೂರೆಲ್ಲ ಒಂದು ಜಾತ್ರೆ ಮಾಡಿದ್ರು. ಅದು ಸರ್ಕಾರದ ಕಾರ್ಯಕ್ರಮ ಆಗಿರಲಿಲ್ಲ. ಪಾಪ ಇವರು ಏನೋ ಮಾಡಿಬಿಡ್ತಾರೆ, ಮುಂದಕ್ಕೆ ನನಗೇನೋ ಆಗತ್ತೆ, ನಿನಗೆ ಸೀಟ್ ಕೊಡ್ತೀನಿ ಕೌನ್ಸ್ಲರ್ ಆಗು, ನಿನಗೆ ಸೀಟ್ ಕೊಡ್ತೀನಿ ಕೌನ್ಸ್ಲರ್ ಆಗು ಅಂದರೆ ಪಾಪ ಕೌನ್ಸ್ಲರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಫ್ಲೆಕ್ಸ್ ಕಟ್ಟಿದೇ ಕಟ್ಟಿ ಪಾಪ ಈಗಾಗಲೇ ಸುಸ್ತಾಗ್ಬಿಟ್ಟವ್ರು ಅವ್ರು ಕೌನ್ಸ್ಲರ್ ಆಗೋ ಆಸೆನಲ್ಲಿ. ಈ ಕಡೆ ಎಲೆಕ್ಷನ್ನೂ ಇಲ್ಲ. ಅವ್ರುಗಳನ್ನ ಇಟ್ಕೊಂಡು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದು. 964 ಕಿಲೋಮೀಟ್ರು ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಇವರು ಮೊನ್ನೆ ಪೂಜೆ ಮಾಡಿದ್ದಾರೆ, ಗುದ್ಲಿ ಪೂಜೆ ಅಂತೇಳಿ. ಎಷ್ಟು ಕಿಲೋಮೀಟ್ರು? ತ್ಯಾಪೆ ಹಾಕೋ ಕೆಲಸಕ್ಕೆ ಇವ್ರು ಗುದ್ಲಿ ಪೂಜೆ ಮಾಡಿರೋದು RR ನಗರದಲ್ಲಿ. BL ಸರ್ಕಲಿಂದ ಉತ್ರಳ್ಳಿ ರಿಂಗ್ ರೋಡ್ವರೆಗೂ ಗುಂಡಿಗಳೆಲ್ಲೆಲ್ಲವೇ ಹುಡುಕ್ರಪ್ಪ, ಹುಡುಕ್ಬಿಟ್ಟು ಮುಚ್ಚಿರಿ ಅಂತ ಹೇಳೋದಕ್ಕೆ ಒಂದು ಉಪಮುಖ್ಯಮಂತ್ರಿ ಬಂದು ಪೂಜೆ ಮಾಡೋದು. ಎಲ್ಲಾದರೂ ಕೇಳಿದ್ದೀರಾ? ಎಲ್ಲಾದರೂ ನೋಡಿದ್ದೀರಾ? ಪಾಟ್ ಹೋಲ್ಸ್ ಮುಚ್ಚೆ ಗುಂಡಿ ಮುಚ್ಚೋದಕ್ಕೆ, ಪ್ಯಾಚ್ ವರ್ಕ್ ಮಾಡೋದಕ್ಕೆ RR ನಗರದಲ್ಲಿ ಉಪಮುಖ್ಯಮಂತ್ರಿ.